ನಾಡಿನ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಬಕ್ರೀದ್ ಹಬ್ಬದ ಶುಭಾಶಯ ಕೋರಿದ ಅಜಿತ್ ಸೇಠ್ ಬ್ಲಾಕ್ ಕಾಂಗ್ರೆಸ್ ವಕ್ತಾರ್ ಮಾಜಿದ್ ತೌಫೀಕ್ ಖಾನ್. ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು. ಬಕ್ರೀದ್ ಹಬ್ಬ ಪರಸ್ಪರ ತ್ಯಾಗ ಬಲಿದಾನದ ಹಬ್ಬ. ಈ ಹಬ್ಬದಲ್ಲಿ ಏನು ಅಲ್ಲಾಹನ ಅರ್ಪಣೆಯನ್ನು ಸ್ವೀಕರಿಸಲಿಕ್ಕಾಗಿ ಬಲಿದಾನವನ್ನು ಕೊಡ್ತೀವಿ, ಪ್ರಾಣಿಗಳ ಬಲಿ ಕೊಡ್ತೀವಿ. ಇದು ಇಬ್ರಾಹಿಂ ಅಲೈಹಿಸ್ಸಲಾಂರವರ ಸುನ್ನತ್ತು. ಅವರು ಅಲ್ಲಾಹನ ಕಡೆಯಿಂದ ಒಂದು ಆದೇಶ ಬಂದಿರುತ್ತೆ ಅವ್ರಿಗೆ, ನಿಮ್ಮ ಮಗನಾದಂತಹ ಇಸ್ಮಾಯಿಲ್ ಜಬಿಯುಲ್ಲಾಹನ ನನ್ನ ಇದಕ್ಕಾಗಿ ನೀವು ಅವನ ಬಲಿಯನ್ನು ಕೊಡಬೇಕು, ಬಲಿದಾನವನ್ನು ಕೊಡಬೇಕು ಅಂತ. ಆ ಸಂದರ್ಭದಲ್ಲಿ ಒಂದು ತಂದೆ ತನ್ನ ಹೆತ್ತ ಮಗನನ್ನು ಅಲ್ಲಾಹನ ಅರ್ಪಣೆಯನ್ನು ಸ್ವೀಕರಿಸ್ಲಿಕ್ಕಾಗಿ ಕೊಡ್ತಾರೆ. ಆ ದಿನವನ್ನು ನೆನೆಸ್ಕೊಳ್ಳೋಕ್ಕಾಗಿ, ಆ ಇತಿಹಾಸವನ್ನು ಮತ್ತೆ ಇದು ಮಾಡ್ಕೊಳ್ಳೋಕ್ಕಾಗಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಪ್ರಪಂಚದಲ್ಲಿ ಎಲ್ಲಿದ್ದಾರೆ ಮುಸಲ್ಮಾನರು, ಕೋಟ್ಯಾಂತರ ಮುಸಲ್ಮಾನರು ಇವತ್ತು ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬ ಆಚರಣೆ ಮಾಡೋಕ್ಕೆ ಇನ್ನೊಂದು ವಿಶೇಷ ಏನಂತಂದರೆ, ಯಾರ ಹತ್ರ ಕುರಿ ತಗೊಳ್ಳುವಂತಹ ದುಡ್ಡಿದೆ, ವಿಶೇಷವಾದಂಥದ್ದು 30,000ಕ್ಕೂ ಹೆಚ್ಚು ಯಾರ ಹತ್ರ ದುಡ್ಡಿದೆ ಅವನು ಈ ಹಬ್ಬವನ್ನು ಕಡ್ಡಾಯವಾಗಿ ಒಂದು ಕುರಿ ಕುಯ್ದು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಇದೆ. ಇದರಲ್ಲಿ ವಿಶೇಷವಾಗಿ ಇವತ್ತು ತಿಲಕ್ ನಗರ್ ಈದ್ಗಾ ಮೈದಾನದಲ್ಲಿ ನಮ್ಮ ಸರ್ಕಾಜಿಯವರ ನೇತೃತ್ವದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಮುಸಲ್ಮಾನ್ ಬಾಂಧವರು ಸೇರಿ ಇವತ್ತು ನಮಾಜನ್ನು ಅದಾ ಮಾಡಿದ್ದಾರೆ. ಈ ನಮ್ಮ ಅವರು ಇಷ್ಟೇ ಪ್ರಾರ್ಥನೆ ಮಾಡಿದ್ದು, ನಮ್ಮ ಭಾರತದಲ್ಲಿ ಒಂದು ಒಳ್ಳೆ ನೆಮ್ಮದಿ ಶಾಂತಿಯ ವಾತಾವರಣ ಸೃಷ್ಟಿಯಾಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ನಮ್ಮ ಸರ್ಕಾಜಿ ಸಾಹೇಬರು ಮಾಡಿದ್ದಾರೆ. ಇದು ನಮ್ಮ ಹಿಂದೂ ಮತ್ತು ಮುಸಲ್ಮಾನರ ಭಾವೈಕ್ಯತೆ ಏನಿದೆ, ಸೌಹಾರ್ದತೆ ಏನಿದೆ, ಇದು ನಾವು ಕಾಪಾಡುವಂತಹ ಕೆಲಸ ಇವತ್ತು ಮಾಡಬೇಕಾಗುತ್ತೆ. ಇದು ಹಿಂದೂಗಳು ಮಾಡಬೇಕಾಗುತ್ತೆ, ಮುಸಲ್ಮಾನರು ಮಾಡಬೇಕಾಗುತ್ತೆ. ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ಯಾವ ಆಧಾರದ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ, ಜಾತಿಯ ಆಧಾರದ ಮೇಲೆ ರಾಜಕಾರಣ ಮಾಡಿ ತನ್ನ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕಾಗಿ ಒಂದು ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯಕ್ಕೆ ಎತ್ಕಟ್ಟುವಂತಹ ಕೆಲಸ ಮಾಡ್ತಿರ್ತಕ್ಕಂಥ ಕಿಡಿಗೇರಿಗಳಿಗೆ ನಾವಿಬ್ಬರೂ ಸೇರಿ ಎರಡು ಸಮುದಾಯಗಳ ಜನರು ಸೇರಿ ಇವತ್ತು ಸರಿಯಾದಂತಹ ಉತ್ತರ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬದ ಆರ್ಥಿಕ ಶುಭಾಶಯಗಳು.